ಯಾರು ನೋಡಲ್ಲ. ಮಗಗೆ ಕಣ್ಣು ಆಪರೇಷನ್ ಆಗಿದೆ, ಸೊಸೆ ಏನು ನೋಡ್ಕೊಳಲ್ಲ. ನಾನು ಒಬ್ಳೆ ಮಾಡ್ತೀನಿ. ದೇವರು ನನಗೆ ಆಶೀರ್ವಾದ ಮಾಡ್ತಾರೆ. ನಾನು ಇದ್ದೀನಿ, ನೀನು ಮಾಡು. ನೀವು ಮಾಡಿ ದುಡೀರಿ. ಯಾಕೆ ಭಿಕ್ಷೆ ಬೇಡಕ್ಕೆ ಹೋಗ್ತೀರಾ? ಇನ್ನೊಬ್ರ ಹತ್ರ 10 ರೂಪಾಯಿ ಆಗಲಿ ಯಾಕೆ ತಗೋಬೇಕು? ನಮ್ಗೆ ಆರೋಗ್ಯ ಚೆನ್ನಾಗಿದ್ರೆ ಕಷ್ಟಪಡೋಣ. ಮನೇಲೆಲ್ಲ ಕೆಲಸ ಆದ್ಮೇಲೆ ಇದೊಂಥರ ನನ್ಗೆ ಆಫೀಸ್ ಡ್ಯೂಟಿ, ಈ ಥರ ಬಂದ್ ಮಾಡಬೇಕು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಕರ್ ಕಿಶೋರ್. ನಾನು ಇವಾಗ ಗಾಂಧಿ ಬಜಾರ್ ಇರುವಂತ DVG ರೋಡ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಇಲ್ಲಿ 80 ವರ್ಷದ ಒಬ್ರು ಮಹಿಳೆ ಅವರ ಜೀವನ ನಡೆಸೋದಕ್ಕೋಸ್ಕರ ಒಂದು ವ್ಯಾಪಾರನ ಮಾಡ್ತಾ ಇದ್ದಾರೆ. ನಾನಿವತ್ತು ಅವ್ರ ವ್ಯಾಪಾರದ ಬಗ್ಗೆ ತಿಳ್ಕೊಳ್ಳೋಣ ಅಂಡ್ ಅವರ ಜೀವನದ ಕಥೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ. ಅಜ್ಜಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪದ್ಮಾವತಿ. ನಿಮ್ಮ ವಯಸ್ಸು ಎಷ್ಟು ಅಜ್ಜಿ? 1944 ಅಲ್ಲಿ ಹುಟ್ಟಿದ್ದು. ಈಗ ಮೇ ತಿಂಗಳು 29/5/1924 2024 ಬಂದರೆ 80 ತುಂಬಿ 81ಕ್ಕೆ ಬೀಳುತ್ತೆ. ಈ ವಯಸ್ಸಲ್ಲಿ ಇಷ್ಟು ಕಷ್ಟಪಟ್ಟು ವ್ಯಾಪಾರ ಪಡಬೇಕು. ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ನಮ್ಮ ಯಜಮಾನ್ರೆ ತಿಂದಿದ್ರು, ಸತ್ತೋದ್ರು. ನಮ್ಮ ದೊಡ್ಡ ಮಗನೂ ಸತ್ತೋದ. ಒಬ್ಳೇ ಜೀವನ ಮಾಡ್ತಾ ಇರ್ತೀವಿ. ಏನಾಯ್ತು ನಿಮ್ಮ ಯಜಮಾನ್ರಿಗೆಲ್ಲ? ಹಾರ್ಟ್ ಅಟ್ಯಾಕ್ ಆಯ್ತು. ತಿಂದಿದ್ರು, ಹಾರ್ಟ್ ಅಟ್ಯಾಕ್. ಹೌದಾ? ಆಯ್ತು, 48 ವರ್ಷ ಆಯ್ತು ಹೋಗಿ. ಅವ್ರಿದ್ದಾಗ ಏನ್ ಮಾಡ್ತಾ ಇದ್ರು? ಅವ್ರಿದ್ದಾಗ ಅವರೇ ನೋಡ್ಕೊಳ್ತಾ ಇದ್ರಲ್ವಾ. ನಾವು ಬಳೆ ಬಲ್ದಿದ್ರು. ಮಗಂಗೆ ಏನಾಯ್ತು? ಅವನಿಗೆ ಸ್ವಲ್ಪ ಬ್ರೈನ್ ಫೀವರ್. ಅಂದ್ರೆ ಒಬ್ನೇ ಮಗ ಇದ್ನ ನಿಮ್ಗೆ? ಇಬ್ಬರಿದ್ರು. ಇನ್ನೊಬ್ಬ ಮಗ? ಅವ್ರಿಗೂ ಆ ಕಡೆ ಬಳೆ ಮಾಡ್ತಾರೆ ಅವ್ರ ಮಗ. ಅಂದ್ರೆ ಈಗ ಇರೋದು ನೀವು ಒಬ್ರೇನಾ? ಒಬ್ಳೆ. ಮಗನ ಹತ್ರ ಹೋಗೋದಲ್ವಾ? ಯಾರು ನೋಡಲ್ಲ. ಮಗಗೆ ಕಣ್ಣು ಆಪರೇಷನ್ ಆಗಿದೆ, ಸೊಸೆ ಏನು ನೋಡ್ಕೊಳಲ್ಲ. ನಾನು ಒಬ್ಳೆ ಮಾಡ್ತೀನಿ. ನಿಮ್ಮ ಹುಷಾರಿಲ್ಲ ನೋಡ್ಕೊಳ್ಳೋದೆಲ್ಲ ನೀವು ಒಬ್ರೆ? ನಾನೇ ನೋಡ್ಕೊಳ್ತೀನಿ. ದೇವರು ನನಗೆ ಆಶೀರ್ವಾದ ಮಾಡ್ತಾರೆ. ನಾನು ಇದ್ದೀನಿ, ನೀನು ಮಾಡು. ಅದಕ್ಕೋಸ್ಕರ ಈಗ ನಿಮ್ಮ ಮನೇಲಿ ಎಲ್ಲ ಅಡುಗೆ ಎಲ್ಲ ನೀವೇ ನಾನೇ ಮಾಡ್ಕೊಳ್ತೀನಿ. ಈ ವ್ಯಾಪಾರಕ್ಕಷ್ಟೇ ಸಹಾಯಕ್ಕೆ ಯಾರು ಇಲ್ಲ, ನೀವು ಒಬ್ಬರೇ ತಂದು ನೋಡ್ಕೊಳ್ಳೋದು? ಯಾರನ್ನ ಹಬ್ಬ ಮೇಲೆ ಕರ್ಸ್ಕೊಂತೀನಿ. ನೀವೇನಾದ್ರು ವ್ಯಾಪಾರ ಮಾಡ್ಬೇಕು ಅನ್ಕೊಂಡಾಗ ಈ ಬಳೆಗಳ ವ್ಯಾಪಾರನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ? ನಾವು ಬಳೆ ಬಲ್ದಿದ್ರು. ನಮ್ಗಿದೆ ನಮ್ಮ ವೃತ್ತಿಯು. ಮದುವೆ ಮನೆ ಕರೆದ್ರು ಹೋಗ್ತೀವಿ, ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ಹೋಗ್ತೀವಿ. ನಾವು ಬಳೆ ಬಲ್ದಿದ್ರು. ಕೈವಾರ ತಾತೈಗಾರು ನಮ್ಗೆ ಗುರುಗಳು. ಸರಿ, ಈಗ ಬಳೆಗಳ ವ್ಯಾಪಾರ ಮಾಡ್ಬೇಕು ಅಂದಾಗ ಸ್ಟಾರ್ಟಿಂಗ್ ಡೇಸ್ ತಯಾರಿ ಏನೇನೆಲ್ಲ ಮಾಡ್ಕೊಂಡ್ರಿ? ಏನಿಲ್ಲ, ಬಳೆನೆ. ಬಳೆ ಹೂವು. ಬಳೆ ಹೂವನ್ನು ಮಾಡ್ತೀರಾ ನೀವು? ಹೂವು ವರ್ತನೆಗೆ ಹಾಕ್ತೀನಿ. ಮೊದಲು ಮಾಡ್ತಿದ್ದೆ, ಎರಡು ಮೇಂಟೈನ್ ಮಾಡಕ್ ಆಗೋದಿಲ್ಲ, ಒಂದೇ ಮಾಡ್ತೀನಿ. ಎಲ್ಲಿಂದ ತರ್ತೀರಾ ಈ ಬಳೆಗಳ? ಬಳೆಪೇಟೆ. ಬಳೆಪೇಟೆಯಿಂದ. ಈಗ ಒಂದ್ಸತಿ ಎಷ್ಟು ದಿನಕ್ಕೆ ಒಂದ್ಸತಿ ಹೋಗ್ತೀರಾ ತರಕ್ಕೆ? ವಾರ 15 ದಿನ. ಒಂದು ವಾರ 15 ದಿನ. ಒಂದ್ಸತಿ ಹೋದ್ರೆ ಎಷ್ಟು ರೂಪಾಯಿಗೆ ಬಳೆ ತರ್ತೀರಾ? 10,000 15,000. ಅದು ಎಷ್ಟು ದಿನಕ್ಕೆ? ಒಂದು ವಾರದಲ್ಲೆಲ್ಲ ಖಾಲಿ ಆಗುತ್ತೆ? ಇಲ್ಲ, ಹಬ್ಬ ಮೇಲೆ ಖಾಲಿ ಆಗುತ್ತೆ, ಯಾವಾಗೂ ಖಾಲಿ ಆಗಲ್ಲ. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರ್ತೀರಾ ಇಲ್ಲಿ? ಬೆಳಿಗ್ಗೆ 10:30 ಜೋಡಿಸ್ಬಿಟ್ಟು ಮುಚ್ಚಿಬಿಟ್ಟು ಹೊಟ್ಟೋಗ್ತೀನಿ. ಮತ್ತೆ ಮಧ್ಯಾಹ್ನ ಬರ್ತೀನಿ, ನೋಡ್ತೀನಿ, ಆದ್ರೆ ಇರ್ತೀನಿ. ಹಬ್ಬ ಮೇಲೆ ಬೆಳಿಗ್ಗೆ ಬಂದ್ರೆ ಸಾಯಂಕಾಲದವರೆಗೂ ಇರ್ತೀನಿ. ಇವಾಗೆಲ್ಲ ಇರೋದು 8:30ವರೆಗೂ. ಸರಿ ಸರಿ. ಅಂದ್ರೆ ನೀವು ಇರೋದಲ್ಲಿ? ದತ್ತಾತ್ರೇಯ ರೋಡು, ಬಸವನಗುಡಿ, ಬೆಂಗಳೂರು 4. ಪ್ರಾಪರ್ ಊರು ಬೆಂಗಳೂರೇ? ಪ್ರಾಪರ್ಟಿ ಬೆಂಗಳೂರೇ. ಅಂದ್ರೆ ಮನೆ ನಡೀತಿರೋದೇ ಈ ವ್ಯಾಪಾರದಿಂದ? ಹೌದು. ನನ್ನೊಬ್ಬಳಿಗೆ ಸಾಕು, ಯಾರು ನೋಡಲ್ಲ. ನಿಮ್ಮಂಥವ್ರು ಯಾರನ್ನ ಸಹಾಯ ಮಾಡ್ತಾರೆ. ನನ್ಗೂ ಏನು ಬೇಡ ಅನ್ನಿಸುತ್ತೆ, ನಾನೇ ಮಾಡ್ಕೊಳ್ತೀನಿ ಜೀವನ. ಸ್ವಂತ ಮನೆ ಇರೋದು ಇತ್ತು, ಎಲ್ಲ ಮಕ್ಕಳು ಕೊಟ್ಬಿಟ್ರಿ? ಮಕ್ಕಳು ಎಲ್ಲ ಅವಾಗ ಮಾರಿಸ್ಬಿಟ್ರು, ಏನ್ ಮಾಡಕ್ಕಾಗಲ್ಲ. ಅಂದ್ರೆ ಈಗಿರೋದು ಬಾಡಿಗೆ ಮನೆ? ಹೌದು, 5,000. ನೀವೇ ಅದನ್ನೆಲ್ಲ ನೋಡ್ಕೊಂಡು ಕಟ್ತಿರೋದು? ಕಟ್ಕೊಳ್ತೀನಿ. ನಿಮ್ಗೆ ಯಾರು ಸಹಾಯ ಮಾಡ? ಒಬ್ರು ಇಲ್ಲ, ದೇವ್ರಿದ್ದಾನಲ್ವಾ. ಸರಿ 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 ಅಜ್ಜಿ. ಇಷ್ಟೊಂದು ಧೈರ್ಯ ಎಲ್ಲಿಂದ ಬರುತ್ತೆ ನಿಮ್ಗೆ? ನನಗೆ ಧೈರ್ಯನೇ ಜಾಸ್ತಿ. ನಮ್ಮ ತಂದೆ ತಾಯಿ ಎಲ್ಲ ಧೈರ್ಯನೇ. ನಾವು ಬೆಂಗಳೂರಲ್ಲೇ ಬಸವನಗುಡಿ ಏರಿಯಾ ಒಳಗೆ ಹುಟ್ಟಿದ್ರಿಂದ ನನಗೆ ಚಾತುರ್ಯ ಇದೆ. ಅದು ಹೆಂಗ್ ಸಿಗುತ್ತೆ ಅಂತ ಧೈರ್ಯ? ಯಾಕಂದ್ರೆ ತುಂಬಾ ಜನ ಮಹಿಳೆಯರು ಈ ತರ ಬಂದು ಬೀದಿಲಿ ಕಿತ್ಕೊಂಡು ವ್ಯಾಪಾರ ಮಾಡ್ಬೇಕು. ಇಲ್ಲ, ಮಾಡ್ಬೇಕು. ನಾವ್ ಇಲ್ಲೇ ಹುಟ್ಟು ಬೆಳೆದವರಾಗಿದ್ದರಿಂದ ನಮ್ಗೆ ಸ್ವಲ್ಪ ಧೈರ್ಯ. ಅಂದ್ರೆ ಈಗ ನೀವು ಯಾರು ವ್ಯಾಪಾರ ಮಾಡ್ತಾ ಇದ್ರಿ ಅಂದ್ರೆ, ಅದು ವಯಸ್ಸಾದ್ರು ವ್ಯಾಪಾರ ಮಾಡ್ತಾ ಇದ್ರಿ ಅಂದ್ರೆ ಸಮಾಜ ಅವ್ರನ್ನ ಬೇರೆ ತರ ನೋಡುತ್ತೆ, ಸ್ನೇಹಿತರು, ಫ್ರೆಂಡ್ಸ್ ಎಲ್ಲ. ನಿಮ್ಗೆ ಆತರ ಏನೋ ಅವಮಾನಗಳೇನೋ? ಏನಿಲ್ಲ, ಏನಕ್ಕೆ ಅವಮಾನ? ಸ್ವಂತ ಕೆಲಸ ಆದ್ರೆ ಮಾಡ್ಬೋದು, ಬೇಡ ಅಂದ್ರೆ ಬೇಡ.
ಓಕೆ ಯಾಕಂದ್ರೆ ಸಮಾಜ ಹೆಂಗೆ ನಿಮ್ ಸುತ್ತ ಇರೋ ಹೆಂಗ್ ಟ್ರೀಟ್ ಮಾಡ್ತಾ ಇದ್ರು ನಿಮ್ಮನ್ನ ಅಂತ. ಏನಿಲ್ಲ ಪಾಪ ಅವಳ ಜೀವನ ಅವಳು ಕಾಪಾಡ್ಕೊಂತಾಳೆ, ಹಾ. ಒಬ್ಳೆ ದುಡ್ಕೊಂತಾರೆ ಅನ್ನೋದೇ ಹೊರ್ತು ಯಾರು ಏನು ಬೇಜಾರು ಮಾಡ್ಕೊಂಡಾರ. ಹೌದು. ಅದೇ ಅದರಲ್ಲೂ ನಾವು ಬಳೆಗಾರರು, ಬಳೆ ಬಲ್ಜಿಗರು, ಆದ್ರಿಂದ ನಮ್ಗೇನು ಯಾರು ತೊಂದರೆ ಕೊಡಲ್ಲ. ನಿಮ್ ಇಡೀ ವ್ಯಾಪಾರದಲ್ಲಿ ಒಂದು ಸಿಹಿ ಘಟನೆ ನೆನ್ಸ್ಕೊಳ್ಳೋದಾದ್ರೆ ಏನದು? ಏನು ಅಂದ್ರೆ ಸಿಹಿ ಘಟನೆ ಅಂತ ಒಂದಿನ ನಾನು ಇವತ್ತವರೆಗೂ ನೆನ್ಪು ಮಾಡ್ಕೋತೀನಿ ಅಂತ. ಅಂದ್ರೆ ನಾನು ಈ ಬಳೆನಿಂದ ದೇವರು ಆರೋಗ್ಯ ಕೊಟ್ಟಿದ್ದಾನೆ, ನಾನು ಕೆಲಸ ಮಾಡ್ತಾ ಇರ್ತೀನಿ, ಓಡಾಡ್ತೀನಿ, ನನ್ನ ಆರೋಗ್ಯ ನನಗೆ ಚೆನ್ನಾಗಿದೆ, ಅದೊಂದೇ ನಾನು ಗುರಿ ನೋಡೋದು. ನೀವು ಈ ಬಳೆ ವ್ಯಾಪಾರ ಎಷ್ಟು ವರ್ಷದಿಂದ ಮಾಡ್ತಾ ಇದೀನಿ ಅಂದ್ರೆ? ಸುಮಾರು ಒಂದು 20 ವರ್ಷ ನಮ್ಮ ಯಜಮಾನ್ರು ಹೋದ್ಮೇಲೆ. 20 ವರ್ಷ. ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ? ಹೂವು ಕಟ್ತಾ ಇದ್ದೆ, ಕ್ಯಾರಿಯರ್ಗಳು ಒಂದು 35 ಜನ ನಿಮ್ಮಂತ ಸ್ಟೂಡೆಂಟ್ಗಳಿಗೆ ಊಟ ಕಟ್ತಿದ್ದೆ. ಅವಾಗಿಂದ ಕಷ್ಟಪಟ್ಟಿದ್ದೀನಿ. ಆ ಸ್ಕೂಲ್ ಕಟ್ಟಿದ್ದೆ, ತುಂಬಾ ಕಷ್ಟಪಟ್ಟಿದ್ದೀನಿ. ಯಾವ ತರ ಕಷ್ಟಪಟ್ಟಿದ್ರಿ? ಆ ಸ್ಕೂಲ್ ಕಟ್ಟಿದ್ದೆ. ನಮ್ಮ ಯಜಮಾನ್ರು ಹೋಗಿದ ತಕ್ಷಣ ಸ್ಕೂಲ್ ಕಟ್ಟಿದೆ. ರಾಮಕೃಷ್ಣ ಹೆಗ್ಡೆ ಜೊತೆ ರಾಜಕೀಯದಲ್ಲಿ ಸ್ವಲ್ಪ ಹೋರಾಡಿದ್ದಕ್ಕೆ ಅವ್ರು ಆ ಸ್ಕೂಲ್ ಎಲ್ಲ ಕಟ್ಟಿಸ್ಕೊಟ್ರು. ಅಂದ್ರೆ ಎಷ್ಟು ಕಷ್ಟ ಆಯ್ತು ನಮ್ಮ ಒಬ್ಬ ಗಂಡ ಇಲ್ದೆ ಒಬ್ರು ಒಂಟಿ ಮಾಡ್ಬೇಕು. 3 ಮಕ್ಕಳನ್ನ ಮದ್ವೆ ಮಾಡಿದೆ. ಎಲ್ಲ ನೀವೇ ಮಾಡಿದ್ದು? ಎಲ್ಲ ನಾನು. ಎಷ್ಟು ಕಷ್ಟ ಆಯ್ತಮ್ಮ ನಿಮ್ಗೆ? ಆಯ್ತು, ಕಷ್ಟ ಪಡ್ಬೇಕು ಅಲ್ವಾ, ಕಷ್ಟ ಪಟ್ಕೊಂಡು ಮಾಡ್ಬೇಕು. ನಮ್ಮ ಮಗಳಿಗೆ ಹೊಸೂರು ಕೊಟ್ಟಿದ್ದೀನಿ. ಆ ಶಕ್ತಿ ಎಲ್ಲಿಂದ ಬರುತ್ತೆ ನಿಮ್ಗೆ ಅಂತ? ಧೈರ್ಯ ಅಂದ್ರೆ ದೇವ್ರಿಗೆ ನೆನ್ಕೊಳ್ಬೇಕು. ನಾನು ನೋಡು ಈ ಕೆಲಸ ಮಾಡ್ತಾ ಇದ್ದೀನಿ, ಸರಿಯಾ ತಪ್ಪ, ಕೊಡೋ ಧೈರ್ಯ ನಿಂದು ಅಷ್ಟೇ. ನೀವು ವ್ಯಾಪಾರ 20 ವರ್ಷದಿಂದ ಮಾಡ್ತಾ ಇದ್ರ, ವ್ಯಾಪಾರ ಮಾಡ್ತಾ ಮಾಡ್ತಾ ಜನರುಗಳ ಜೊತೆ ಮಾತಾಡ್ತಾ ಬೆರೀತಾ ಏನೇನ್ ಪಾಠ ಕಲ್ತೀರಿ ನಮ್ಮ ಜೀವನದಲ್ಲಿ? ಏನಿಲ್ಲ, ಬಳೆ ಮಾರೋದು, ಜನಗಳು ಈ ತರ ಇದ್ದಾರೆ, ನಮ್ಗೆ ಶಕ್ತಿ ಕೊಡಪ್ಪ ಅವ್ರ ಹತ್ರ ಮಾತಾಡಕ್ಕೆ, ಬಳೆ ಮಾರಕ್ಕೆ. ಒಂದು ವೃತ್ತಿ ಕೆಲಸ. ಅಂಡ್ ಇನ್ನೊಂದು ಕ್ವಶನ್ ಇದೆ, ಬಳೆಗಳು ತುಂಬಾ ಕಡೆ ಸಿಗುತ್ತೆ, ತುಂಬಾ ಅಂಗಡಿಗಳೆಲ್ಲ, ಅವ್ರೆಲ್ಲ ಬಿಟ್ಟು ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ಏನಾದ್ರು ಉಪಯೋಗ? ವಯಸ್ಸಾಗಿದೆ ಪಾಪ, ಅಜ್ಜಿಗೂ ಜೀವನ ನಡೀಲಿ ಅಂತ ಬರ್ತಾರೆ. ಆ ಥರ ನೀವೇ ಉಪಯೋಗ ಯೂಸ್ ಮಾಡೋದು, ಜನರುಗಳು ಸಂಪಾದನೆ ಮಾಡೋದಂಗೆ ಜನರುಗಳನ್ನ? ನಾನು ಚೆಕ್ ಮಾಡಿಕೊಡ್ತೀನಿ, ಒಳ್ಳೆ ಮಾಲು, ಗಟ್ಟಿ ಬಳೆಗಳು ಕೊಡ್ತೀನಿ, ಆದ್ರಿಂದ ಬರ್ತಾರೆ, ಒಳ್ಳೊಳ್ಳೆ ಬಳೆಗಳು ಕೊಡ್ತೀನಿ, ಆರ್ಡರ್ ಕೊಡ್ತಾರೆ. ಸರಿ, ಒಂದ್ ದಿನಕ್ಕೆ ಅಂದಾಜು ಆದಾಯ ಎಷ್ಟು ಆಗುತ್ತಮ್ಮ? ಆದಾಯ ನಾವು ಮಾಡ್ದಂಗೆ, ಹಬ್ಬಗಳಲ್ಲಂತೂ ಒಂದ್ ದಿನಕ್ಕೆ 10,000 ಆಗುತ್ತೆ, 15,000 ಆಗುತ್ತೆ. ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಮತ್ತೆ ಇದು ಗಣೇಶ, ನಾರ್ಮಲ್ ಡೇಸ್ ಅಲ್ಲೆಲ್ಲ ಎಷ್ಟು ಆಗುತ್ತೆ? 1,000 ಚಿಲ್ಲರೆ. ಅದ್ರಲ್ಲಿ ನಿಮ್ ಖರ್ಚೆಲ್ಲ ಏನೇನು ಇರುತ್ತಮ್ಮ? ಹೋಗ್ಲಿ, ಒಂದು 300 ಹೋಗ್ಲಿ, ಬಳೆಗೆ 700 ಬಂಡವಾಳ ಹಾಕದ ಆ ಥರ. ಮತ್ತೆ ಲಾಕ್ಡೌನ್ ಎಲ್ಲ ಏನ್ ಮಾಡಿದ್ರಿ? ಲಾಕ್ಡೌನ್ ಅಲ್ಲೆಲ್ಲ ಟೈಮಿಂಗ್ ಕೊಟ್ಟಿದ್ರಲ್ಲ, ಟೈಮಿಂಗ್ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಬರೋದು, ಕೂತ್ಕೊಳ್ಳೋದು, ಮಾಡೋದು. ಗೌರ್ಮೆಂಟ್ನವರು ಹಾಲು ಪಾಲು ಎಲ್ಲ ಕೊಡೋರು, ನಮ್ಮ ಮೊಮ್ಮಕ್ಕಳು ಸ್ವಲ್ಪ ಸಹಾಯ ಮಾಡೋರು. ಅಮೆರಿಕ ಹೋಗಿದ್ದಾರೆ. ಓಕೆ ಓಕೆ ಓಕೆ. ಅಂದ್ರೆ ಈಗ ಅಕಸ್ಮಾತ್ ಮತ್ತೆ ಲಾಕ್ಡೌನ್ ಆಗುವಂತ ಸಿಚುವೇಶನ್ ಇದ್ರೆ ಅವಾಗ ಹೆಂಗೆ? ಅವ್ರು ಟೈಮಿಂಗ್ ಕೊಡ್ತಾರೆ, ನಮ್ಮಂತವ್ರಿಗೆ ಸಹಾಯ ಮಾಡ್ಲೇಬೇಕು. ವಿಡೋ ಪೆನ್ಷನ್ ಬರುತ್ತೆ 1,200 ವಿಡೋ ಪೆನ್ಷನ್. ಜೀವ ಈಗ ಹೊಸದಾಗಿ ಯಾರು ವ್ಯಾಪಾರ ಮಾಡಬೇಕು ಯುವಕರು ಅಂತವರೆಲ್ಲ ಇರ್ತಲ್ಲ, ಅಂತವ್ರಿಗೆ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಇಷ್ಟಪಡ್ತೀನಿ. ನೀವು ಮಾಡಿ ದುಡೀರಿ, ಯಾಕೆ ಭಿಕ್ಷೆ ಬೇಡಕ್ಕೆ ಹೋಗ್ತೀರಾ? ಇನ್ನೊಬ್ರ ಹತ್ರ 10 ರೂಪಾಯಿ ಆಗ್ಲಿ ಯಾಕೆ ತಗೋಬೇಕು? ನಮ್ಗೆ ಆರೋಗ್ಯ ಚೆನ್ನಾಗಿದ್ರೆ ಕಷ್ಟಪಡೋಣ, ಆರೋಗ್ಯ ಚೆನ್ನಾಗಿಲ್ಲ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಸರಿ ಅಜ್ಜಿ, ಇನ್ನ ಈ ಮಹಿಳೆಯರೆಲ್ಲ ಇರ್ತಾರಲ್ಲ, ಅವ್ರಿಗೆ ಬೀದಿಲಿ ಬಂದು ವ್ಯಾಪಾರ ಮಾಡಕ್ಕೆ ಧೈರ್ಯ ಇರಲ್ಲ, ನೀವು ಅದು ಅಂತವ್ರಿಗೆ ಮಾದರಿ ನುಡಿಗಳನ್ನ ನೋಡಿತೀರಾ? ಹೇಳ್ತೀವಿ, ಈ ತರ ಮಾಡಿ ನಿಮ್ಮ ಏರಿಯಾ ಒಳಗೆ ಯಾರನ್ನ ದೊಡ್ಡವ್ರನ್ನ ಹಿಡಿದು ಆ ತರ. ಓಕೆ, ನನಗೆ ಇನ್ನೊಂದು ಕ್ವಶನ್ ಇದೆ ಅಜ್ಜಿ. ಈಗ ನಾವು ನಾಳೆ ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ಏನಾದ್ರು ಸ್ಫೂರ್ತಿ ಬೇಕು ಅಂತ, ಒಂದು ಸ್ಫೂರ್ತಿ ತಗೊಂಡು ಕೆಲಸ ಮಾಡ್ಬೇಕು, ಮೋಟಿವೇಶನ್ ತರ. ನಿಮ್ಗೆ ಏನು ಸ್ಫೂರ್ತಿ ಅಜ್ಜಿ? ದಿನ ಬೆಳಗ್ಗೆ ಬಂದು ಕಷ್ಟಪಡ್ಬೇಕಂದ್ರೆ ಮೋಟಿವೇಶನ್ ಸ್ಫೂರ್ತಿ ಏನು? ಮನೇಲೆಲ್ಲ ಕೆಲಸ ಆದ್ಮೇಲೆ ಇದೊಂಥರ ನನ್ಗೆ ಆಫೀಸ್ ಡ್ಯೂಟಿ, ಈ ತರ ಬಂದ್ ಮಾಡ್ಬೇಕು. ಓಕೆ ಓಕೆ. ನಿಮ್ಮ ಜೀವನದಲ್ಲಿ ಯಾರು ಸ್ಫೂರ್ತಿ ಯಾವ್ದಾದ್ರು ವ್ಯಕ್ತಿ, ಮಾದರಿ ವ್ಯಕ್ತಿ ಇದ್ದಾರಾ ನಿಮ್ಗೆ? ಯಾರು? ನಿಮ್ಗೆ ಯಾರು ಇಲ್ವಲ್ಲ. ಯಾರು ಇಲ್ಲ? ಏನಕ್ಕೆ ಅಂದ್ರೆ ನೀವು ಎಂತವ್ರು ನೋಡಿ ಸ್ಫೂರ್ತಿ ತಗೊಂಡು, ಓಕೆ ಇವ್ರದಿಂದ ಸ್ಫೂರ್ತಿಯಾಗಿ ನಾನು ಈ ವ್ಯಾಪಾರ ಮಾಡ್ತಾ ಇದೀನಿ, ಇಷ್ಟು ಕಷ್ಟ ಪಡ್ತಾ ಇದೀನಿ ಅಂತದ್ದು ಏನಿಲ್ವಾ? ಏನಿಲ್ಲ, ಅಂಥದ್ದೇನಿಲ್ಲ, ನಾನೇ ಕಷ್ಟ ಪಡ್ತಾ ಇದ್ದೀನಿ ಅಲ್ವಾ. ಸರಿ ಅದು ಸರಿ. ನಾವೇ ಪಡ್ತಾ ಇದ್ದೀವಲ್ಲ ಪಾಪ, ಅವರೇ ನೋಡ್ತಾರೆ. ಈ ವಯಸ್ಸಲ್ಲಿ ನೋಡು ಎಷ್ಟು ಕಷ್ಟಪಡ್ತಾಳೆ, ಅವಳ ಜೀವನ ಅವಳು ನೋಡ್ಕೊಂತಾಳೆ ಅಂತ ಅವರೇ ಮಾಡ್ತಾರೆ. ಈ ಅಡ್ರೆಸ್ ಹೇಳಿ ಅಜ್ಜಿ ಕರೆಕ್ಟ್ ಆಗಿ. ಈಗ ಗಾಂಧಿ ಬಜಾರು ಸರ್ಕಲ್, ಇದು ಸತೀಶ್ ಸ್ಟೋರು ನೋಡಿ, MMR. ಓಕೆ, ಅದ್ರ ಎದುರುಗಡೆನೇ ಎದುರುಗಡೆನೇ ಇರ್ತೀರಾ? ಎಷ್ಟೊಂದಿಂದ ಎಷ್ಟೊತ್ತಿಗೆ ಇರ್ತೀರಾ? ಬೆಳಿಗ್ಗೆ 10:00 ಬಂದ್ರೆ ಸಾಯಂಕಾಲ 8 ಅಷ್ಟೇ. ಓಕೆ, ಇಲ್ಲಿ ಬಂದು ನಿಮ್ಮ ಹತ್ರ ವ್ಯಾಪಾರ ಮಾಡಬಹುದು. ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮ್ಮ ವ್ಯಾಪಾರ ಇನ್ನೂ ಇಂಪ್ರೂವ್ ಆಗಲಿ, ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ, ನಿಮ್ಗೆ ಇನ್ನೂ ಜಾಸ್ತಿ ಆರೋಗ್ಯ ಆಯಸ್ ಎಲ್ಲ ಕೊಡ್ಲಿ ಅಂತ ಕೇಳ್ಕೊತಾ ಇದ್ವಿ. ನಿಮ್ಮ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ, 80 ವರ್ಷದ ಮಹಿಳೆ ಈಗಲೂ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಅಂತ ಇಷ್ಟು ಕಷ್ಟಪಟ್ಟು ಬಳೆ ವ್ಯಾಪಾರನ ಮಾಡ್ತಾ ಇದ್ದಾರೆ ಅಂತ.
ಈ ವಿಡಿಯೋ ನೋಡಿ ನಿಮಗೂ ಒಂದಲ್ಲ ಒಂದು ರೀತಿ ಸ್ಫೂರ್ತಿ ಸಿಕ್ಕಿರುತ್ತೆ ಆ್ಯಂಡ್ ನಿಮಗೂ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಅನ್ಸಿರ್ತೀನಿ ನಾವು ಅನ್ಕೋತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.